ಯವ್ವ ಆಕಿನ ಮಾತ್ರ ಹೊಳೆ ಕಳ್ಸಂಗಿಲ್ಲ. ಯಾಕಂದ್ರ ಆಕಿನ ಅನ್ನ ಇಷ್ಟಪಟ್ಟು ಇಲ್ಲಿಗೆ ಬಂದಾಳ. ಅದು ಅಲ್ದ ನಮ್ಮವ್ವ 2ನೇ ಲಗ್ನ ಆಗಾಕತ್ತಾಳ್ರಿ. ನಾ ಹೋದ್ನಿ ಅಂದ್ರ ಈಗ ಅಪ್ಪನ ಕಡೆ ಇರ್ಬೇಕಾ ಅವನ ಕಡೆ ಇರ್ಬೇಕಾ ಅಂತೇಳಿ ಮತ್ತೆ ತಲೆ ಚಿಟ್ಟಂತತಿ. ಅದಕ್ಕೆ ನಮ್ಮವ್ವಂದು 2ನೇ ಲಗ್ನ ಆಗಾಕ ಸ್ವಲ್ಪ ದಿನ ಟೈಮ್ ಐತಿ. ಅಲ್ಲಿ ಮಾಟ ನಾ ಹೋಗಂಗಿಲ್ಲ ಕಡೆ. ಏನ 2ನೇ ಲಗ್ನ? ಯವ್ವನವಲೇ ಸುದ್ದಿ ಕೇಳತ್ಲೇನು ಹೊಟ್ಟೆ ಕಡೆ ಆಕತ್ತಲ್ಲ ಇವತ್ತದ. ಯವ್ವನವಲೇ ಭಾಡ್ಯ ನನ್ನ ತಲೆ ಚಕ್ರ ಬರಾಕತ್ತು. ಎಲ್ಲ ಇವ್ರವನ 2 ಅಕ್ಕಳ ಅಂದ್ರ ಮಗಳು ಏನ್ ಕಡಿಮೆ ಯಪ್ಪ, ಒಂದ್ 4 ಅಕ್ಕಳ. ಬೇಡ ನನ್ನ ಮಾತ್ ಕೇಳ. ಊರ್ ಹೊಂಟುಂಟ್ಲೆ ಇದ ಸಂತ್ಯಾಗ ನಿನ್ನ ಮಾರಿ ಮತ್ತೊಬ್ಬವನ್ ಕಟ್ಕೊಂಡ್ ಮಂಡಕ್ಕಿ ತಿನ್ಕೊತ್ ಹೋಗ್ಲಿಲ್ಲ. ಕೇಳ ನನ್ನ ಮಾತ್ ಬೇಕಾರ ನೀನು. ಏನ ಹುಡುಗಿ ನಿಮ್ಮ ಇನ್ನೊಂದ್ ಲಗ್ನ ಆಗಕತ್ತಾಳ? ಹೌದ್ರಿ, ಅದ ನಮ್ಮ ಅವ್ವಗೂ ನಮ್ಮ ಅಪ್ಪಗೂ ಸ್ವಲ್ಪ ದಿನದಿಂದ ಜಗಳ ಬಾಳ ಇತ್ರಿ. ಅದಕ್ಕೆ ನಮ್ಮವ್ವ ಇನ್ನೊಂದ್ ಲಗ್ನ ಆಗಾಕತ್ತಾಳ್ರಿ. ಯವ್ವನವಲ್ಲೇ ಬಾರಿ ಫೇಮಸ್ ಅದಿರ್ ಬಿಡ ನೀವು ಹಂಗಾರ. ಅಯ್ಯೋ ಗಿರ್ಜಿ, ಡಿಂಗ್ರಿ ಓದಿದ್ ಸಸಿ 2 ಲಗ್ನ ಆದ್ರಿ ಏನು 4 ಲಗ್ನ ಆದ್ರಿ ಇರ್ಲಿ. ಡಿಂಗ್ರಿ ಓದಾಳಕಿ 12ನೆತ್ತ ಡಿಂಗ್ರಿ ಓದಾಳ. ಸುಮ್ನಿರು ಯವ್ವ. ಡಿಂಗ್ರಿ ಬಿಲ್ಲಿ ಆಕಿ ಡಿಂಗ್ರಿನಾರ ಮಾಡ್ಕೊಳ್ಳಿ ಇನ್ನೊಂದಾರ ಮಾಡ್ಕೊಳ್ಳಿ, ನಮಗದ ಅವಶ್ಯಕತೆ ಇಲ್ಲ. 4 8 ಮಾಡ್ಕೊಂಡ್ರೆ ನಮ್ಮ ಮನೆ ಜಗ ಇಲ್ಲ. ಏನ ನಿನ್ ಮನೆ ನಡೀತೈತೆ ಅದು ಪದ್ಧತ. 4 ಲಗ್ನ 2 ಲಗ್ನ ತೋಡೋಗಿಕ್ಕಿ ನಿನ್ ಮಗ ಕಟ್ಟ. ಏ ಹಡಿಬಿಟ್ಟು ಯಾವತ್ತ ಹೇಳಿದ್ದಿಲ್ಲ ನೀವು ಒಬ್ಬಿಗೆ ಹಬ್ಬ ಮಾಡಿಕಲ್ಲ ಅಂತೇಳಿ. ಬುಗುಣಿ ನನ್ನ ಮಗನ ಸಿಕ್ನ ನಿನಗ ಬುಟ್ಟಾಗ ಹಾಕೊಳಕ. ಗಿರಿಜಿ, ಮಾನ ಮರ್ಯಾದಿ ಹೋದ್ರ ನಾ ಮಾತ್ರ ಬದುಕಿರಂಗಿಲ್ಲ. ನೋಡಪ್ಪ ಈಗ ಹೇಳಾಕತ್ತೀನಿ, ಆಕಿನ್ ಬಿಟ್ಟು ಬರ್ತೀಯೋ ಇಲ್ಲ ನೀನು? ಇಲ್ಲವ್ವ, ಬಿಟ್ಟು ಬರಂಗಿಲ್ಲ. ಹಂಗಾರ ಊರ್ ಹಲ್ಕಟ್ ಬೇಡ, ಈ ಮನೆಗೆ ಇರ್ಬೇಡ. ನಡಿ ಮನೆ ಬಿಟ್ಟು. ನೋಡ್ರಿ ನಿಮ್ಮ ಮಮ್ಮಿ ಹೇಳಾತಾರ ಇಲ್ಲ ಮನೆಗೆ ಇರ್ಬೇಡ ಅಂತ ಹೇಳಿ. ನಡ್ರಿ ಹೋಗುನು. ಅವ್ವ ಮ್ಯಾಗ ನಿಂತಾಳಲ್ಲ ಯವ್ವ ನನ್ನ ಮಗನ ನನ್ನಿಂದ ದೂರ ಮಾಡಕ. ಯವ್ವ ಬಿಟ್ಟು ಹೋಗ್ಬೇಡ ಮಗನ, ಈ ತಾಯಿ ಬಿಟ್ಟು ಹೋಗ್ಬೇಡ. ಊರಾಗ ಆಡ್ಕೊಂಡಾಗ ಊರ್ ಬಿಡ್ಯಾಡ್ಯಾರ ಬಾಯಾಗೆಲ್ಲ ಹುಗ್ಗಿ ಒಳಗೆ ಇಟ್ಟಂಗ ಕಟ್ಟಿ ಆಡ್ಕೊಂಡಾಗ್ತಾರ ಯಪ್ಪ. ಗಿರ್ಜಿ, ಮಾನ ಮರ್ಯಾದಿ ಹೋದ್ರ ನಾ ಬದುಕಿರಲ್ಲ. ಯವ್ವ, ನಾ ನಿಮ್ಮನ್ನು ಬಿಟ್ಟು ಹೋಗುದಿಲ್ಲ, ಆಕಿನ್ನೂ ಬಿಟ್ಟು ಇರುದಿಲ್ಲ. ಗಿರ್ಜಿ ಏನ್ ಮಾಡಕ್ಕಾಗಲ್ಲ, ಕಟ್ಕೊ ಮಂದಾನ ಆರ್ತಿ ಮಾಡಿ ಒಳಗೆ ಕರ್ಕೊ. ಏನ ನಾಳೆ ಇದ ಊರ್ ಗುಡ್ಯಾಗ ತಾಳಿ ಕಟ್ಟಿಸಿ ಕೈ ಬಿಟ್ಬಿಡನಂತ. ಅಬಾ ಡಿಂಗ್ರಿ ಓದಿದ್ ಸಸಿ ಸಿಕ್ಲವ ಗಿರ್ಜಿಗೆ, ಊರಾಗ ಯಾರಿಗೆ ಸಿಗ್ಲಾರ ಸಸಿ. ನಿನ್ನೇನು ಮಾಡ್ಲಿ ಆತ ಊರ್ ಭಾಡ್ಯ ಶಾಂತಕ್ಕನ ಮಾತಿ ಕಿಮ್ಮತ್ ಕೊಟ್ಟ. ಏನ ಮನ್ಯಾಗ ಬಿಟ್ಕೋತೀನಿ ನಿಮ್ಮಿಬ್ರನ್ನ. ನಾಳೆ ತಾಳಿ ಕಟ್ಸೋ ಮಟ ಒಟ್ಟು ಹಿಡ್ತಾಗಿರ್ರಿ. ಏನ ಎಲ್ಲ ನನ್ನ ಹಣೆ ಬರ ಏನೇನೋ ಕನಸ್ಕೊಂಡಿದ್ದೆ. ನನಗಂತ ಸಸಿ ಬೇಕು, ಇಂಥ ಸಸಿ ಬೇಕು, ಅದು ಮಾಡ್ಬೇಕು ಇದು ಮಾಡ್ಬೇಕು, ಬರೋ ಸಸಿ ಕಡೆ ಜಗ್ಗಟ್ ವರದಕ್ಷಿಣೆ ತಗೋಬೇಕು ಅಂತೇಳಿ ಏನೇನೇನೇನೋ ಆಸೆ ಇಟ್ಕೊಂಡಿದ್ದೆ. ಎಲ್ಲ ಹೊಳ್ಯಾಗ ಹುಂಚಿ ಹಣ್ಣು ತೊಳೆದಂಗ ತೊಳೆದು 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 ನನ್ನ ಮನೆ ಮರ್ಯಾದೆ ಎಲ್ಲದನ್ನು ಇಲ್ಲಿ ನಾವು 1 ಸಲ 3 ಸಲ 4 ಸಲ ಅಂತೇಳಿ 2 ಸಲ ಅಂತೇಳಿ ಹರಾಜ್ ಹಾಕ್ಬಿಟ್ಟೆಲ್ಲ ಭಾಡ್ಯ. ಅದಕ್ಕ ದೊಡ್ಡವ್ರು ಹೇಳೋದು ಒಂದು ಕಣ್ಣಲ್ಲ ಒಬ್ಬ ಮಗನಲ್ಲ ಅಂತೇಳಿ. ಏನ ಒಂದು 4 ಮಕ್ಕಳು ಹಡ್ದಿದ್ನಿ ಅಂದ್ರೆ ಹಲ್ಕಟ ಬಾಡೆ ಎಡಗಾಲೆ ಒದ್ದು ಓಡಿಸ್ತಿದ್ದೆ ನಿನ್ನ. ಏನ್ ಮಾಡ್ಬೇಕು, ಒಂದೇ ಒಂದು ಹಡ್ಕೊಂಡು ಕುಂತೆ. ನಾ ಹೇಳಿದೆ ನಿನಗ, ಒಂದ ಹಡ್ಕೊಂಡು ಕುಂತೇವೆ ಗಿರ್ಜಿ, ಇನ್ನೊಂದು ವ್ಯವಸ್ಥೆ ಮಾಡ್ಬೇಕು ಅಂತೇಳಿ. ನನ್ನ ಮಾತೇ ಕೇಳಲಿಲ್ಲ ನೀನು. ಇನ್ನೊಂದಾಗಿತ್ತಂದ್ರೆ ಹಿಂಗಿರ್ತಿತ್ತ ಪರಿಸ್ಥಿತಿ. ಒಬ್ಬ ಮಗ ನೆಟ್ಗಿಲ್ಲ ಅಂದ್ರು ಇನ್ನೊಬ್ಬ ಮಗನರ್ ನೆಟ್ಗಿರ್ತಿದ್ದ. ಅವಾಗ ಹೇಳಿದೆ ಬೇಡ್ರಿ 1 5 ಸಾಕು ಅಂದಿ. ಮತ್ತೊಂದಕ್ಕೆ ಚಾನ್ಸೂ ಕೊಡ್ಲಿಲ್ಲ. ಬಾಳಿ ಗಿಡದಂಗ ಒಂದೇ ಹಡ್ಕೊಂಡು ಕುಂತು ಬಿಟ್ಟಿನಿ ಏಟ್ಗ. ಇದೊಂದು ಮಾನ ಮರ್ಯಾದೆ ತೆಗ್ಯಾಕತ್ತಾಗ. ಈಗ ಅದನ್ನ ಬೆಳೆಸ್ಕೊಂಡು ಕುದ್ರ ಬಿಡ. ಆರ್ತಿ ಮಾಡಿ ಒಳಗೆ ಕರ್ಕೊ ನಾವೇನ್ ಬರ್ತೀವಿ. ನಡಿಯಪ್ಪ ರಕ್ಕ ಮನಿ ಕಡೆ ಏನಾಗೈತೆ ಏನೋ. ನಾ ನೋಡಿ ತುಂಟ್ಲೆ ಇತ್ತ ಬಂದನಿ. ಕರ್ಕೋ ಗಿರ್ಜಿ, ಹಂಗ ಮಾಡ್ಬೇಡ. ಕರ್ಕೋ, ಹೊಸ ಸುಸಿ ಬಂದಾಳ. ಹೆಣ್ಣು ಹುಡ್ಕು ಕಷ್ಟ ತಗೋ. ಇಲ್ಲ ನಿನ್ನ ಮಗನ ಮಕ್ಕಕ್ಕ ಇಂಥ ಚಂದುಳ್ಳಿ ಅಂತ ಹುಡುಗಿ ಸಿಕ್ತಿದ್ಲನು? ಹೌದವ, ನಿನ್ನ ಮಗ ನಮ್ಮನಿ ಆಡ್ಕಸ್ಬಿ ಮಕ್ಕದಿದ್ದಂಗ ಐತೆ. ಅದಕ್ಕ ಅಂತ ಹುಡುಗಿಯಾರ ಸಿಕ್ಕಾರ ಅಂದ್ಮ್ಯಾಗ ಇನ್ನು ನನ್ನ ಮಗಕ್ಕೆ ಸಿಕ್ತಿದ್ದಿಲ್ಲನ ಬಂದ್ಲಿಕ್ಕೆ ಹೇಳಾಕ. ನೋಡೋಣ ನನ್ನ ಮಗ ಮಕ್ಕಳಾಗಿಲ್ಲ ಅಂತ ಅನ್ಕೊಂಡ್ ಆಡ್ತಿದ್ಯಲ್ಲ, ನಿಂದೆಷ್ಟು ಗಡ ಮೊಮ್ಮಕ್ಕಳು ಬರ್ತಾವಂತ ನಾನು ನೋಡ್ತೇನೆ. ನೋಡ್ದೇನ ಈ ಬುಬ್ಬುಣ್ಯಾರೆಲ್ಲ ನನ್ನ ನೋಡಿ ತಲೆ ತಗ್ಗಿಸ್ಕೊಂಡು ಹೋಗಿದ್ರ. ಈಗ ನನ್ನಿದ್ರಿಗೆ ನಿಂತ ಆಡ್ಕೊಂಡು ನಗುವಂಗಾತ. ಅಯ್ಯಯ್ಯಯ್ಯ ದೇವ್ರೆ, ನನಗಂತ್ರು ಮಾನ ಮರ್ಯಾದೆ ಊರಾಗ ಏನು ಇಲ್ಲ ಈಗಂತ್ರು. ಯಾಕಂದ್ರೆ ನೀ ಎದಿಯಲ್ಲ ನಿನ್ನ ಮಾನ ಮರ್ಯಾದೆ ತೆಗ್ಯಾಕ. ಇಲ್ಲೋಡ ನಿನಗೆ ಹೇಳ್ತಾನೆ, ಏ ಹುಡುಗಿ ನಿನಗೆ ಹೇಳಾಕತ್ತೇನೆ. ಆರ್ತಿ ಮಾಡಿ ಒಳಗೆ ಕರ್ಕೋತೇನೆ. ಏನಾರ ಬಾಲ ಬಿಚ್ಚಿದಿ ನನ್ನ ಕಡೆ ಬಾಲ ಕಟ್ ಮಾಡಿಬಿಡ್ತೇನೆ. ಏನ್ ಮಾಡ್ತೇನೆ, ಬಾಲ ಕಟ್ ಮಾಡಿಬಿಡ್ತೇನೆ. ಸೊಸಿ ಅಂದ್ರ ಕಾಲ್ ಕೆಳಗ್ ಬಿದ್ದಿರ್ಬೇಕು. ಸುಮ್ಮನೆ ಹೇಳಿದ್ ಕೇಳ್ಕೊಂಡ ಬಾಳ ಹರಡಂಗಿಲ್ಲ. ಮತ್ತ ಏನ್ ಕೆಲಸ ಹೇಳ್ತಾನ ಅದನ್ನ ಮಾಡ್ಬೇಕು. ಅದು ಅಲ್ದ ಇಲ್ಲೋಡಿಲೆ ಮತ್ತ ಮನಿ ಮಂಟ್ಯಾನ ಹೆಂಗ್ ನಡ್ಸ್ಕೊಂಡು ಹೋಗ್ಬೇಕು, ಹಬ್ಬ ಹುಡುಗಿ ಹೆಂಗ್ ಮಾಡ್ಬೇಕು, ಮನ್ಯಾಗ ರೊಟ್ಟಿ ಪಲ್ಯ ಹೆಂಗ್ ಮಾಡ್ಬೇಕು ಎಲ್ಲ ಹೇಳ್ಕೊಡ್ತೇನೆ. ಚಂದ ಕಲಿಬೇಕು. ಮತ್ತೆ ನನಗ ಅದಾಗದಲ್ಲ ನನಗೆ ಇದಾಗದಲ್ಲ ಅಂತ ಏನಾರ ತೇಲಿ ಎಲ್ಲ ಆಡ್ಸಿದಿ ಗೋಣ ಮುರಿದು ಬಿಡ್ತೇನೆ ಅದನ್ನ. ಮತ್ತೆ ಅತ್ತಿ ನನ್ ಗೋಣ್ ಮುರಿತಿ, ಒಳಗ್ ಸೇರಿಸ್ಕೊ ನನ್ನ. ಆಮೇಲೆ ಯಾರ್ ಗೋಣ್ ಯಾರು ಮುರಿತಾರಂತ ನಾನು ನೋಡ್ತೇನೆ. ಶಾಂತಕ್ಕ, ಮನಿಗೆ ಯಾರ ಬಂದಿಗಿಂದಾರನ? ನಿಮ್ಮ ಮನಿ ಬಗಲಾಗಿ ಅದ ಎಮ್ಮೆಟಿ ಗಾಡಿ ನಿಂತತಿ. ಹೌದಲ್ಲ ಪರಕ, ಎಷ್ಟ್ ಚಂದ ಐತೆ ಇದು ಗಾಡಿ. ಯವ್ವ ನನ್ನ ಮಗಗೊಂದು ಇಂತಾದ ಕೊಡಿಸ್ಬೇಕಂತ ಗನಾಸೇವ. ನನ್ನ ಮಗ ಇಂಥ ಗಾಡ್ಯಾಗ ರಾಜನಂಗ ಅಡ್ಡಾಡಕತ್ರ ನೋಡಾಕೆ ಆಡ್ಕಣ್ಣು ಸಾಲ್ದು. ಯವ್ವ ಯಾವಾಗ ಬರ್ತೈತಿ ಏನಂತ ಕಾಲ. ಅಲ್ಲ ಮನಿಗೆ ಯಾರು ಬಂದಿರ್ಬೇಕಂಗಾರ?
ಹಳ್ಯಾರ ಏನಾರ ಬಂದಾರ. ಅವ್ರದ್ದು ಬುಲೆಟ್ ಗಾಡಿ ಐತಿ, ಎಮ್ಇಟಿ ಇಲ್ಲ. ಭಾರಿ ಐತಲ್ಲ ಗಾಡಿ. ನನ್ನ ಮಗ್ಗು ಒಂದು ಇಂಥ ತಗೊಂಡೇನಿ ಶಾಂತಕ್ಕ. ಹೌದಾ ಗಣಮಜ ಐತಲ್ಲ ಗಾಡಿ. ಓ ಶಾಂತಿ ಬಂದ್ ಎಲ್ಲೇ? ಹ್ಞೂ ರೀ ಬನ್ನಿ. ಇದ್ಯಾರ ಗಾಡಿ? ಭಾಳ ಚಂದ ಐತೆ ಶಾಂತಕ್ಕ. ಶಾಂತಿ ಬಾ ಒಂದ್ ರೌಂಡ್ ಹೋಗಿ ಬರೋಣ ಬಾ ಇದ್ರಾಗ. ಆಹಾ ಬಾರೇ ರಾಜ್ಕುಮಾರಿ ಹೋಗೋಣ ಜಂಬೂ ಸವಾರಿ ನಮ್ಮ ಹೊಸ ಸ್ಕೂಟರ್ ನೇರಿ. ಏನ ಸುಮ್ಕುಂದ್ರಿ, ಮಂದಿ ಗಾಡ್ಯಾಗ ಹೋದ್ರಿ ನಮ್ದಾರ. ಏ ಅಡ್ಕಸ್ ಬಿ ಮಂದಿದಲ್ಲಿ ನನ್ನ ಮಗ ತಂದ ನನ್ನ ಮಗ. ಹೌದಾ ಅಪ್ಪ ತಂದಾನ? ಏನ ಈ ಸ್ಕೂಟರ್ ಅಪ್ಪ ತಂದಾನ? ಇವ್ವ ಎಮ್ಮಿಟಿ ಗಾಡಿ ಎಂತ ಚಂದ ಐತಿ. ಇವ್ವ ನಾವಲ್ಲಿ ಇವ್ವ ಕನಸ್ನ್ಯಾಗರ ಇಂತದ್ ಕಾಣ್ತಾನಂತ ಮಾಡಿದ್ನೇ ಇಲ್ಲ ನಾನು. ಏ ಭಾಡ್ಯ, ಮೊದಲ ಅದಕ್ಕೆ ಪೂಜೆ ಮಾಡ್ರಿ ಗಾಡಿಗೆ. ಆಮ್ಯಾಗ ಅಪ್ಪ ಮೊದಲ ನಾನು ಕರ್ಕೊಂಡ ಸಿದ್ಧ ಒಂದ್ ರೌಂಡ್ ಹೋಗಿ ಬರ್ನು ಇಬ್ರು ಗಾಡಿ ಮ್ಯಾಗ. ಆಮ್ಯಾಗ ಅವ್ರು ಹೋಗ್ವಲ್ರಕ್ಕ. ಮೊದಲ ತಾಯಿ ಕರ್ಕೊಂಡು ಹೋಗ ಬಾಡ್ಯ. ತಾಯಿನ ನಾಯಿ ಮಾಡ್ದಂಗ್ ಮಾಡಿ ಬಾಗಲ್ ಹಾಕುಂದ್ರೆ ಶೇಂತಿ ಕರ್ಕೊಂಡು ಹೋಗ್ತೇನಂತಿಯಲ್ಲ. ಇಂಥ ಮಗ ನನ್ನ ಹೊಟ್ಯಾಗ ಹ್ಯಾಂಗ್ ಹುಟ್ಟಿದೆ ಯಪ್ಪ ನೀನು? ಇಲ್ಲ ಅಳ್ಬೆ ಇಲ್ಲ, ಪೂಜೆ ಆಗತ್ಲೆ ಮೊದಲು ನಾನ್ ನೀನೊಂದು ಹೋಗಿ ಬರೋಣ. ಅಪ್ಪ ರೊಕ್ಕ ಎಲ್ಲಿತ್ಲಾ ಇದಕ್ಕೆ? ಎತ್ತಿ ಎಲ್ಲ ನನ್ನ ಮಗನ ಕಾಲ್ಗುಣ. ನನ್ನ ಮಗ ನಿಮ್ಮ ಮನೆಗೆ ಬಂದಿದ್ದ ನೋಡಿದೇನ. ಒಂದ್ ಹೊಟ್ಯಾಗ ನಿಂತಾಗಿಂದ ನಮ್ಮ ಮನ್ಯಾಗ ಹೊಸ ಸಾಮಾನು ಆಗಾಕ್ ಚಾಲು ಆಗಿದ್ವು. ಹೊಟ್ಯಾಗಿಂದ ಬರುತ್ತಲೇ ನೋಡಿದೆನು ಇಂಥ ದೊಡ್ಡ ಗಾಡಿ. ಯವ್ವಾ ನಾವು ಎಕ್ಕಡೆ ಹೋಗ್ಬಿಡ್ತೇವೆ ಬಿಡು. ಊರಾಗ ನಾವ ದೊಡ್ಡ ಶ್ರೀಮಂತರ ಆಗ್ಬಿಡ್ತೇವೆ ಬೇಕಾರೆ ನೋಡು. ನನ್ನ ಮಗ ಅದೃಷ್ಟ ಹೊತ್ಕೊಂಡು ಹುಟ್ಟ್ಯಾನವ, ಗೊತ್ತೈತೇನ? ಹ್ಞೂ ಇರಿ. ಕೆಲವು ಮಕ್ಳು ಅಪ್ಪಗ ಶ್ರೀಮಂತಿಕೆ ತಂದು ಕೊಡ್ತಾವಂತ. ಕರೆನೇ ಇರ್ಬೋದಲ್ಲ. ಅಪ್ಪ ಇದಕ್ಕೆ ರೊಕ್ಕ ಎಷ್ಟಲಾ? ನಿನ್ ಕಡೆ ರೊಕ್ಕ ಎಲ್ಲಿಂದ ಇತ್ತು ಇಷ್ಟಕೊಂಡ ಗಾಡಿ ತಗೊಳ್ಳೋ ಅಷ್ಟೇ? ಯವ್ವ ಇದಕ್ಕೆ ಎಷ್ಟು ರೊಕ್ಕ ಏನು ಎತ್ತ ಎಲ್ಲ ನಾನು ನಿನಗೆ ಹೇಳ್ತೇನಂತ. ಇದನ್ನ ಹೆಂಗೆ ತೊಗೊಂಡೆ ಅಂತನೂ ನಾನು ಈಗ ಹೇಳ್ತೇನಂತ. ಇದು ನನ್ನ ದೋಸ್ತಂದ ಅವ ತೊಗೊಂಡ ಪಾಪ ತೊಗೊಂಡು ಗೂಟ್ಲೆ ಏನಾಗ್ಬಿಡ್ತು, ಅವ್ರ ಒಂದು ಯಾವುದೋ ಒಂದು ಕಾರಣದಿಂದಾಗಿ ಸ್ವಲ್ಪ ರೊಕ್ಕದ ಸಮಸ್ಯೆ ಆಗಿ ಮಾರಕ್ಕೆ ನಿಂತ. ಭಾಳ ದಿನ ಆಗಿಲ್ಲ, ಒಂದು 2 ತಿಂಗಳ ಮಟ್ಟ ಆಗಿತ್ತೆ ನಾ ತೊಗೊಂಡವ ಅಷ್ಟೆ. ಮತ್ತು ನಾ ಹೊಸ ತರಕ್ಕೆ ಹೋದ್ರೆ ಪೂರ ರೊಕ್ಕ ಕೊಡ್ಬೇಕಾ? ಅವ ಆದ್ರೆ ಅರ್ಧ ರೇಟಿಗೆ ಕೊಡ್ತಾನೆ. ಈಗ ಇದನ್ನು ಅರ್ಧ ರೇಟಿಗೆ ಅಂದ್ರೆ ಹೊಸ ಗಾಡಿನ ಒಂದು 2 ತಿಂಗಳು ಉಪರ್ಸಿದ್ದಕ್ಕೆ ಒಂದು ಸ್ವಲ್ಪ ರೊಕ್ಕ ಕಡಿಮೆ ಸಿಗ್ತದೆ ನನಗೆ. ಅದಕ್ಕೆ ಕೇಳಿ ಮಾಡಿ ತೊಗೊಂಡೆ ಬಿಟ್ಟೆ. ರೊಕ್ಕ ಎಷ್ಟನ್ನು ಚಿಂತೆ ನಿನಗೆ ಬೇಡ. ಅದನ್ನು ಹೆಂಗಾರ ಮಾಡಿ ನನ್ನ ಸಾಲದಾಗ ನಾನು ಇದು ಏನದು ನನ್ನ ಪಗಾರ ಬರ್ತತ್ತಲ್ಲ ಅದ್ರಾಗ ವಜಾ ಹಾಕ್ಕೊಂತ ಹೋಗ್ಕಂತ ತಿಂಗಳ ನೀ ತಲೆ ಕೆಡಿಸ್ಕೊಬೇಡ. ಏನು ನಾ ಈಗ ಒಂದು ಕಡೆ ಸಾಲ ತೆಗಿಸಿ ಅವ್ನು ಕೊಟ್ಟು ಇವ್ರಿಗೆ ನಾ ಕಟ್ಕೊಂತ ಹೋಗ್ಕೇನಂತ ಫೈನಾನ್ಸ್ನ್ಯಂಗೆ. ಏನು ನೀ ಅದಕ್ಕೆ ತಲೆ ಕೆಡಿಸ್ಕೊಬೇಡಿವ. ಸುಮ್ಮನೆ ಗಾಡಿ ಬಂದೈತಿ ಖುಷಿಯಾಗಿರೋದಟ್ಟು ನೋಡು. ಮಗ ಹುಟ್ಟಿ ಸಾಲ ಮಾಡಕ್ ಹಚ್ಚಿನಲ್ಲ ಮತ್ತೆ ಇದಕ್ಕೆ ಈಗ ಏನ್ ದೊಡ್ಡ ಇವ್ರಪ್ಪ ಕೊಟ್ಟ ನಂಗೆ ಈಗ ಮಾಡ್ತಾಳ. ಸರಿಪಾ, ಹೊಸ ಗಾಡಿ ಮನೆಗೆ ಬಂದೈತಿ, ಚಂದಾಗಿ ಪೂಜೆ ಮಾಡ್ತೀನಿ. ಏನು ಇದ್ರಾಗ ಮೊದ್ಲು ಅಮ್ಮ ನಿಮ್ಮಪ್ಪ ಹೋಗಿ ಬರ್ತಾರಂತ ಒಂದ್ ರೌಂಡ್. ಆಮ್ಯಾಗಪ್ಪ ನಾನು ಕರ್ಕೊಂಡು ಹೋಗ್ಲಾ ಒಂದ್ ರೌಂಡ್? ಏ ಹುಂಬುಷೇನಿ ಅವ ಎದಕ್ಕೆ? ನಾ ಇಲ್ಲ ನೀ ಗಂಡ ತಾಳೆ ಕಟ್ಟಿದ್ಯವ. ನಾ ಕರ್ಕೊಂಡು ಹೋಗ್ಬಿಡ್ತೇನೆ ನಿನ್ನ. ಅವನ ಹೆಂಡತಿ ಕರ್ಕೊಂಡು ಹೋಗಿ ಬರ್ಲಿ, ಅವನ ಹೆಂಡತಿ ಅವನ ಮಗನ್ನ. ನಾನು ನಿನ್ನ ಕರ್ಕೊಂಡು ಹೋಗಿ ಬರ್ತೇನೆ. ಫಸ್ಟ್ ಈಗ ನಮ್ಮ ಅವ್ನ ಒಂದು ರೌಂಡಿಗೆ ಪಟ್ನ ಪೂಜೆ ಮಾಡ್ರಿ. ಶಾಂತಕ್ಕ ಮಸ್ತ್ ಗಾಡಿ ಬಂದೈತಿ, ಅಡ್ಯಾಡ್ರಿ. ನಾ ಹಂಗಾರ ಒಂದಿಟ್ಟು ಮನೆ ಕಡೆ ಹೋಗಿ ಬರ್ತೇನೆ. ಹೊತ್ತಾತ ನಿಂದ್ರೆ ಪೂಜೆ ಮುಗಿಸ್ಕೊಂಡು ಹೋಗುವಂತಿ? ಇಲ್ಲ ಶಾಂತಕ್ಕ ಮತ್ತೆ ಬರ್ತೇನಂತು. ಆತ್ ತಗೋರ್ವಾ. ನಾವು ಉಸಿರಾಡಿದ್ರ ಗಾಳಿನೂ ವೇಸ್ಟ್ ಆಕತ್ತಂತಿ. ನೀನು ಬಾಯ್ ಮುಚ್ಕೊಂಡಿರಿ ದುಡಿಯವ ನಾನು ಮುಕ್ಕೊಳ್ಳೇರಿ. ಅದು ಎಷ್ಟಾಕತಿ ಇದು ಎಷ್ಟಾಕತಿ ಅಂತ ಕೇಳ್ತೇನೆ ಅಂತ ಮಾಡಿ ಏನ? ಹೋಗ್ಲಿ ಬಿಡಪ್ಪ. ಅಲ್ರಿ ಈ ಹೆಣ್ಮಕ್ಳೆಲ್ಲ ಹಿಂಗ್ ಲವ್ ಗಿವ್ ಮಾಡಕ್ ನಿಂತ್ರಿ ಹೆಂಗ್ರಿ ಪಾತಾಗ? ಆದ್ರೂ ಹೆಣ್ಮಕ್ಳು ಲವ್ ಮಾಡಕತ್ತು, ನನ್ನ ಮಗ ಏನ ಲವ್ ಗಿವ್ ಅಂತ ಮಾಡಿಲ್ಲ ನೋಡು. ಅಯ್ಯೋ ದೇವ್ರೇ, ಅದನ್ನಾರ ಕಟ್ಟಿ ಹಿಡ್ಕೊಂಡ್ ಬಂದಿಂದಾನೆ ಪಲವ್ ಮಾಡ್ಲಿ ಅಂದ್ಬಿಟ್ಲೆ. ಬೇಡ ರೀ, ಅಷ್ಟ್ರೊಳಗ ಒಂದ್ ಯಾವ್ದಾರ ಕನ್ನೆ ನೋಡಿ ಮದ್ವಿ ಮಾಡ್ಬೇಕು. ನಿಮಗಾರ ಜವಾಬ್ದಾರಿ ಅನ್ನೋದೇ ಇಲ್ಲ. ಕನ್ನೆ ನೋಡಿ ಮದ್ವಿ ಮಾಡ್ಬೇಕು ಮಗ್ ಅನ್ನೋದು ತಗ ಎಲ್ಲ ನಾನೇ ಬಾಯ್ಬಿಟ್ಟು ಹೇಳ್ಬೇಕು. ಅವಾಗ ತಲೆ ಕೆಡಿಸ್ಕೊತೀರಿ. ಇಲ್ಲಂದ್ರೆ ಎಲ್ಲದಕ್ಕೂ ಸುಮ್ಮನೆ ಇರ್ತೀರಿ. ತಗ ಮಗನ್ ಮದ್ವಿ ಮಾಡ್ಬೇಕನ್ನ ತಲೆಯಾಗ ಐತೆ ಇಲ್ಲ ನಿಮಗ? ಅನ್ನ ತಿನ್ನ ಬಾಯಿಲೆ ಮಾತಾಡೋಟ್ ಎಷ್ಟದ ಕನ್ನೆ ನೋಡಿದ್ದು ಏನ್ ತಾನ ಬರೀ ಆರಿಸ್ತಿ ಎಲ್ಲ ಒಂದು ತಗ. ಹಿಂಗ ಆರ್ಸೋದಕ್ಕ ಕನ್ನೆ ಸಿಗೋಲು. ಅತಿಯಾಗಿ ಆರ್ಸಿದ್ರೆ ನಾಳೆ ನೋಡ್ ಕಡಿಗೆ ಎಂತದಾರ ಸಿಗ್ತತಿ. ಮತ್ ಹೌದು ಅವನು ವಯಸ್ಸು ಮಿಕ್ಕಾಕತ್. ಈಗಿನ ಹುಡುಗರ ತಡ ಹಾಕಿಲ್ದ ಮುಖದ ಮ್ಯಾಗ ಇನ್ನು ಮೀಸ್ ಬಂದಿರಂಗಿಲ್ಲ. 10-11 ವರ್ಷ ದಾಟತ್ಲೆ ಫೋನ್ಯಾಗ ಅಂತದ್ ಹೊಲ್ಚಾಟ್ ನೋಡಕ್ ನಿಂದಿರ್ತಾರ. ಗೊತ್ತೈತಿನ? ವಯಸ್ಸಕ್ಕೆ ಬರತ್ಲೆ ಮದ್ವಿ ಮಾಡ್ಬಿಡ್ಬೇಕು ಅಂತಂದ್ರ ನಮ್ಮ ಮಗ ಇಂಜಿನಿಯರಿಂಗ್ ಕೆಲಸ ಮಾಡಕತ್ತಾನ. ಇನ್ನೂ ಮದ್ವಿ ಮುಂಜಿದ ಯೋಚನೆ ಮಾಡಬಲ್ಲಿ. ಸ್ವಲ್ಪ ಅದನ್ನ ವಿಚಾರ ಮಾಡು. ಏನ ಎಲ್ಲ ಅವ್ನ ಮುಂದೆ ಹೇಳಕ್ ಆಗೋದಿಲ್ಲ ಇದನ್ನೆಲ್ಲ. ಅಯ್ಯಪ್ಪ ದೇವ್ರೇ, ಇದನ್ನ ಯೋಚನೆನ ಮಾಡಿಲ್ರಿ ನಾನು. ಹೌದ್ ಮತ್ತ ಅವನು ಉಪಕಾರ ಎಲ್ಲ ತಿಂತಾನೆ. ಅದನ್ನಾರ ತಗೊಂಬಂದ್ರ ನೋಡಿ ಏನ್ ಮಾಡ್ತಿ? ಅದಕ್ಕೆ ಸುಮ್ಮನೆ ಒಂದ್ ಯಾವ್ದಾರ ಚಲೋ ಮಂತೆ ಅನ್ನೋದು ನಮ್ಮ ಮಂದಿ ನೋಡಿ ಚಲೋ ತಂದ ಗಿಡಗಳ ಮದ್ವಿ ಮಾಡಿಬಿಟ್ರ ಒಂದಿಷ್ಟು ಚಂದ ಚಾರಕ್ಕೆಲ್ಲ ಮೂಗು ಕೈ ಉದ್ದೈತಿ, ಕಾಲು ಉದ್ದೈತಿ, ಕರ್ರಗೈತಿ, ಬೆಳ್ಳಗೈತಿ, ಅದೈತಿ ಇದೈತಿ, ಸೊಟ್ಟೈತಿ, ಸೊಂಡೈತಿ ನಿಂತು ಬಿಡ್ತೀಯ. ಯಾವಾಗ ನೋಡಿದ್ರು ಅದನ್ನೆಲ್ಲ ಬಿಟ್ಟು ಬಿಡು. ಗಡಗಡ ಒಂದ್ ತಂದು ಮದ್ವಿ ಮಾಡೋಣಂತ.
ಇಲ್ಲಪ್ಪ ಇನ್ಮ್ಯಾಗ ಕನ್ಯಾ ಆರ್ಸಂಗಿಲ್ಲ ಆತದ ಎಷ್ಟು ಇದು ಮಾಡ್ತೀರ ಮಾಡ್ರಿ ಬಡ ಬಡ ಮದುವೆ ಮಾಡ್ಬಿಡಣಂತ. ಈಗರ ಬುದ್ಧಿ ಬಂತಲ್ಲ ನಿನಗ. ಯವ್ವ ಏನಾಗಲ್ ಒದರಿದಲ್ಲ. ಏನಿಲ್ಲಪ್ಪ ಯಾಕ ಇತ್ತಿತ್ತಾಗ 3 ಹೊತ್ತು ಫೋನ್ ನೋಡ್ತಿರ್ತಿ. ಅದು ಎಂತದ ನಿಮ್ಮಪ್ಪ ಲ್ಯಾಪ್ಟಾಪ್ ಆ ಲ್ಯಾಪ್ಟಾಪ್ ನ ಕಿವ್ಯಾಗ ಅದು ಕಣ್ಣಾಗ ಇಟ್ಕೊಂಡಿರ್ತಿ. ಅದಕ್ಕೆ ಕೇಳಿದೆ ಏನಪ್ಪ ಏನ್ ಸಮಾಚಾರ, ಏನ್ ಯಾವ್ದಾರ ಹುಡುಗಿ ಲವ್ ಗಿವ್ ಮಾಡಕತ್ತೀನ ಅಂತ ಅಷ್ಟೇ, ಮತ್ತೇನಿಲ್ಲ. ಏನು ಯಾವ್ದಾರ ಹುಡುಗಿ ಅದಲ್ಲ ಮತ್ತೆ ಹಂಗಿದ್ರೆ ಹೇಳ, ಮತ್ತೆ ಅದಕ್ಕೇನಿಲ್ಲ ನೋಡಣಂತ. ಚಲೋ ಇದ್ರೆ ಯಾಕ ಇದು ಮಾಡ್ಬೇಕು, ಮದುವೆ ಮಾಡಣಂತ ಬೇಕಾರ. ಅದು ಅವ್ವ ನೀನೇ ಕೇಳ್ಬೇಕವ್ವ. ನಾನ್ ಕೇಳ್ಬೇಕಾ? ನಾನಲ್ಲ ಈಗ ಕೇಳಿದ್ದೆ.